ಪ್ರಸಿದ್ಧ ಅಧ್ಯಾತ್ಮ ಕೇಂದ್ರ ಪಂಚಮುಖಿ ಆಂಜನೇಯ ದೇವರ ದರ್ಶನ ಪಡೆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ದೀಪಾವಳಿ ಹಬ್ಬದ ಸಂಭ್ರಮದ ವೇಳೆ ಅಕ್ಟೋಬರ್ 22ರಂದು ರಾಯಚೂರು ಜಿಲ್ಲೆಗೆ ಭೇಟಿ ನೀಡಿ ರಾಯಚೂರು ಗ್ರಾಮೀಣ ಪ್ರದೇಶದ ಪಂಚಮುಖಿ ಆಂಜನೇಯ ದೇವರ ದರ್ಶನ ಪಡೆದುಕೊಂಡರು. ಪೂರ್ವ ನಿಗದಿಯಂತೆ ಬೆಳಗ್ಗೆ ಆಂಧ್ರಪ್ರದೇಶದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಹೊರಟು ಬೆಳಗಿನ 10:45ರ ವೇಳೆಗೆ ರಾಯಚೂರು ಗ್ರಾಮೀಣ ಪ್ರದೇಶದ ಪ್ರಸಿದ್ಧ ಅಧ್ಯಾತ್ಮ ಕೇಂದ್ರ ಪಂಚಮುಖಿ ಶ್ರೀ ಆಂಜನೇಯ ದರ್ಶನ ಪಡೆದುಕೊಂಡರು. ದೇವಸ್ಥಾನದ ಪುರೋಹಿತರಾದ ಶ್ರೀ ಭಾರತೀಯ ಆಚಾರ್ಯ, ಶ್ರೀ ಶ್ಯಾಮಾಚಾರ್ಯ, ಶ್ರೀ ಅನಂತಾಚಾರ್ಯ ಮತ್ತು ಶ್ರೀ ಗುರು ಭೀಮಾಚಾರ್ಯ ಅವರು ಪೂಜಾ ಕೈಂಕರ್ಯ ನಡೆಸಿಕೊಟ್ಟರು. ಡಿಕೆ ಶಿವಕುಮಾರ್ ಅವರ ಇಷ್ಟಾರ್ಥ ಸಿದ್ಧಿಗಾಗಿ ಪಂಚಮುಖಿ ಆಂಜನೇಯ ಉತ್ಸವ ಮೂರ್ತಿಗೆ ಇದೇ ವೇಳೆ ಪುಷ್ಪಾರ್ಚನೆ ನೆರವೇರಿತು. ಈ ಸಂದರ್ಭದಲ್ಲಿ ಸಚಿವರಾದ ಎನ್ಎಸ್ ಬೋಸರಾಜು, ಸಂಸದರಾದ ಜಿ ಕುಮಾರನಾಯಕ್, ಶಾಸಕರಾದ ಬಸನಗೌಡ ದದ್ದಲ್, ಬಸವನಗೌಡ ತುರ್ವಿಹಾಳ್, ಮುಖಂಡರಾದ ಅಸ್ಲಂ ಪಾಷಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ದೇವರ ದರ್ಶನ ಬಳಿಕ ಡಿಕೆ ಶಿವಕುಮಾರ್ ಅವರು ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಅವರ ಹತ್ತಿರದಲ್ಲಿ ಇದ್ದವರಿಗೆ ಮಾತ್ರ ಗೊತ್ತಾಗ್ತದ ಅವರ ಸಂಘಟನೆ ಯಾವ ರೀತಿಯಾದಂತೇಳಿ ಅವರ ಹತ್ತಿರದಲ್ಲಿದ್ರು ಗೊತ್ತಾಗ್ತದೆ. ಯಾಕಂದ್ರೆ ಪಕ್ಷಕ್ಕೆ ಕೊಟ್ಟಂತ ಏನು ಮಹತ್ವವನ್ನ ಬೇರೆ ಯಾವುದಕ್ಕೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾನು ನೋಡಿದ್ದೀನಿ. ಯಾಕಂದ್ರೆ ಪಕ್ಷದಲ್ಲಿ ಒಬ್ಬ ಸಣ್ಣ ಕಾರ್ಯಕರ್ತ ಯಾರಾದ್ರೂ ದುಡಿದಂತ ಕಾರ್ಯಕರ್ತನ್ನ ಗುರುತಿಸುವಂತ ಶಕ್ತಿ ಅದು ಯಾರಾದ್ರೂ ಇದ್ರೆ ಅದು ಡಿಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಇವತ್ತು 2023ನ ಏನು ಚುನಾವಣೆಯ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡೋದ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು 140 ಸೀಟ್ಗಳನ್ನ ಕಾಂಗ್ರೆಸ್ ಪಕ್ಷದವನ್ನ ತರೋದಕ್ಕೆ ತಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ದುಡಿದಿದ್ರಿ ಇಲ್ಲಿ ಕಾರ್ಯಕರ್ತರಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀರಿ ಬಂಧುಗಳೇ. ಹಾಗಾಗಿ ನಿಮ್ಮ ಋಣ ಯಾವತ್ತೂ ಕೂಡ ನಾವು ತೀರ್ಸಕ್ಕಾಗೋದಿಲ್ಲ. ಅಂತ ಋಣವನ್ನ ನಮ್ಮ ಪಕ್ಷದ ಮೇಲೆ, ನಮ್ಮೆಲ್ಲರ ಮೇಲೆ, ನಾಯಕರ ಮೇಲೆ ಇದೆ. ಹಾಗಾಗಿ ಇವತ್ತು ಡಿಕೆ ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮತ್ತು ಏನು ಕೆಪಿಸಿಸಿ ಅಧ್ಯಕ್ಷರಾಗಿ ಸದಾ ಕೂಡ ಯಾವಾಗ ಹೋದ್ರು ಕೂಡ ಪಕ್ಷದ ಕಾರ್ಯಕರ್ತರ ಬಗ್ಗೆ ಏನ್ ಸಂಘಟನೆ ಮಾಡಿದ್ರು ಅಂತ ಹೇಳಿ ನಮಗೆ ಕೇಳ್ತಾ ಇರ್ತಾರ. ಯಾಕಂದ್ರೆ ಪಕ್ಷದ ಕಾರ್ಯಕರ್ತರು ಸಂಘಟನೆ ಇದ್ರೆ ಮಾತ್ರ ನಾವೆಲ್ಲರೂ ಲೀಡರ್ ಇಲ್ಲಿ ಆಗಿ ಬರೋದಕ್ಕೆ ಕೂಡೋದಕ್ಕೆ ಸಾಧ್ಯ. ಪಕ್ಷದ ಕಾರ್ಯಕರ್ತರು ಇಲ್ಲದೆ ಹೋದ್ರೆ ಯಾರು ಕೂಡ ನಾವು ಇಲ್ಲಿ ಬೆಂಗಳೂರು ಮುಟ್ಟಕ್ಕಾಗಲ್ಲ, ಈ ವೇದಿಕೆ ಕೂಡ ಏರೋದಕ್ಕಾಗೋದಿಲ್ಲ. ಅದು ಒಂದು ಸಿದ್ಧಾಂತವನ್ನ ನಮಗೆ ಪಾಠವಾಗಿ ಕಲಿಸಿಕೊಟ್ಟಿರುವಂತ ನಮ್ಮ ನಾಯಕರಾದಂತ ಡಿಕೆ ಶಿವಕುಮಾರ್ ಸಾಹೇಬ್ರಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಾಗಾಗಿ ಇವತ್ತು ಕಾರ್ಯಕರ್ತರನ್ನಷ್ಟೇ ಮಾತ್ರ ನಾವು ಕರೆದಿದ್ದೀವಿ ಇಲ್ಲಿ, ಯಾರು ಬೇರೆ ನಮ್ಮವರನ್ನು ಕರೆದಿಲ್ಲ. ಯಾಕಂದ್ರೆ ಎಲ್ಲ ಪದಾಧಿಕಾರಿಗಳು ನೀವು ಪ್ರಥಮವಾಗಿ ನೀವು ಇವತ್ತು ರಾಜ್ಯದ ಅಧ್ಯಕ್ಷರ ಜೊತೆಯಲ್ಲಿ ಇವತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸಂಘಟನೆಯ ಸೆಲ್ಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಪದಗ್ರಹಣಕ್ಕೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ. ಇದು ನಮ್ಮ ಸೌಭಾಗ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀರಿ ಬಂಧುಗಳೇ. ಶ್ರೀ ಗುರು ರಾಘವೇಂದ್ರ ಅವರ ದರ್ಶನ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.